ದೇಶ ಮತ್ತು ರಾಜ್ಯಗಳ ಉಳಿವಿಗೆ ಸಂಘಟನೆ ಬಲ ಕಾರಣ. ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ಕಾಂತರಾಜು ಅಭಿಪ್ರಾಯ. ನಮ್ಮ ರಾಜ್ಯಗಳು ದೇಶಗಳು ಉಳಿಬೇಕು ಅಂದ್ರೆ ಇವತ್ತು ಕನ್ನಡ ಸಂಘಟನೆಗಳು ಏನಿದಾವೆ ನಿಜವಾಗ್ಲೂ ಕೂಡ ಈ ಸಂಘಟನೆಗಳು ಎಚ್ಚೆತ್ಕೊಂಡು ಏನು ದೇಶದ ಸೈನಿಕರಂತೆ ಇವತ್ತು ಕಾಪಾಡ್ತಾರೆ. ಇಂದು ದೇಶ ಹಾಗೂ ರಾಜ್ಯಗಳು ಉಳಿಬೇಕಾದ್ರೆ ಸಂಘಟನೆಯ ಬಲವೇ ಕಾರಣ ಎಂದು ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ಕಾಂತರಾಜು ಮಧುಗಿರಿಯಲ್ಲಿ ತಿಳಿಸಿದರು. ತಾಲೂಕಿನ ಕೊಡಿಗೇನಹಳ್ಳಿಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ರಸಸಂಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದಲ್ಲಿ ಸೈನಿಕರು ಗಡಿ ಕಾಯ್ತಾರೆ. ಅದೇ ರೀತಿ ನಾಡಿನ ನೆಲ ಜಲ ಹಾಗೂ ಕನ್ನಡದ ರಕ್ಷಣೆಯನ್ನ ಸಂಘಟನೆಗಳು ಮಾಡ್ತಾವೆ. ಕೇವಲ ಸಂಘಟನೆ ಕಾರ್ಯಕ್ರಮಕ್ಕೆ ಸೀಮಿತವಾಗಬಾರದು. ಜನತೆ ಸಂಘಟನೆಗಳನ್ನ ಅತಿ ಸೂಕ್ಷ್ಮವಾಗಿ ಗಮನಿಸ್ತಾರೆ, ಎಚ್ಚೆತ್ತುಕೊಂಡಿರಬೇಕು ಎಂದಿದ್ದಾರೆ. ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ ನಾನೀಗ, ಯಾಕಂದ್ರೆ ಇಲ್ಲೆಲ್ಲ ಆರ್ಕೆಸ್ಟ್ರಾ ನೋಡಕ್ ಅವೆಲ್ಲ ಎಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ. ಒಂದ್ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಇವತ್ತೇನಾದ್ರೂ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ರಾಜ್ಯಗಳು ದೇಶಗಳು ಉಳಿಬೇಕು ಅಂದ್ರೆ ಇವತ್ತು ಕನ್ನಡ ಸಂಘಟನೆಗಳು ಏನಿದಾವೆ ನಿಜವಾಗ್ಲೂ ಕೂಡ ಈ ಸಂಘಟನೆಗಳು ಎಚ್ಚೆತ್ಕೊಂಡು ಏನು ದೇಶದ ಸೈನಿಕರಂತೆ ಇವತ್ತು ಕಾಪಾಡ್ತಾರೆ. ಅದನ್ನ ನಾವು ಕೂಡ ನಮ್ಮ ಕೊಡಗೇನಹಳ್ಳಿಯಲ್ಲೂ ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದೆ ಏನು ರಾಜ್ಯಾಧ್ಯಕ್ಷ ಅಂತ ಸುನಿಲ್ ರವರು ಇವತ್ತು ನಿಮ್ಮ ಕೈಗೆ ಒಂದು ಜವಾಬ್ದಾರಿ ಕೊಟ್ಟವ್ರೆ. ಜಿಲ್ಲಾಧ್ಯಕ್ಷಗಳು ಹಾಗೇನೆ ರಾಜ್ಯಾಧ್ಯಕ್ಷಗಳು ಈ ಒಂದು ಜವಾಬ್ದಾರಿಯನ್ನ ನೀವು ಹೇಗೆ ನಿಭಾಯಿಸ್ತೀರ ಅಂತ ನಾವು ನೋಡ್ತಾ ಇರ್ತೀವಿ. ಯಾಕಂದ್ರೆ ಕನ್ನಡ ಅಂದ್ರೆ ಸೂಕ್ಷ್ಮ. ಕನ್ನಡನ ನಾವು ಯಾವ ತರ ಬಳಸ್ಬೇಕು ಅಂದ್ರೆ ಅಷ್ಟು ಸೂಕ್ಷ್ಮ ಬಳಸ್ಬೇಕಾಗ್ತದೆ. ಹಾಗೇನೆ ನಾವು ಮಾಡತಕ್ಕಂತ ಕೆಲಸಗಳು ಕೂಡ ಎಲ್ಲರಿಗೂ ಒಪ್ಪಂತ ರೀತಿಯಲ್ಲಿ ನೀವು ಮಾಡಿದಾಗ ನಿಮ್ಮ ಸಂಘಟನೆಗೆ ಒಂದು ಹೆಚ್ಚು ಹೆಸರು ಬರ್ತದೆ. ಆದ್ರಿಂದ ದಯವಿಟ್ಟು ನೀವು ಏನಿವತ್ತು ಮಾಡಿರುವಂತ ಸಂಘಟನೆಯನ್ನ ಚೆನ್ನಾಗಿ ಉಳಿಸ್ಕೊಂಡು ಈ ಒಂದು ಒಳ್ಳೊಳ್ಳೆ ಕಾರ್ಯಗಳನ್ನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಗೆಲ್ಲ ಒಂದ್ಸಿ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ಇನ್ನು ಹಿರಿಯ ಮುಖಂಡ ನಾರಾಯಣ ರೆಡ್ಡಿ ಮಾತನಾಡಿ, ಈ ಸಂಘಟನೆ ಇಂದು ಕೊಡಿಗೇನಹಳ್ಳಿಗೆ ಒಂದು ಮೆರುಗನ್ನ ನೀಡಿದೆ. ಗಡಿ ಭಾಗದಲ್ಲಿ ಬಹುತೇಕ ತೆಲುಗನ್ನ ಮಾತನಾಡ್ತಾರೆ. ಅನ್ಯ ಭಾಷೆ ಹೃದಯದಲ್ಲಿರಲಿ, ಮಾತೃಭಾಷೆ ಕನ್ನಡ ನಾಲಿಗೆ ಮೇಲೆ ಯಾವಾಗ್ಲೂ ಇರಬೇಕು ಎಂದಿದ್ದಾರೆ. ಯುವಕರು ಬಹಳ ಶ್ರಮಪಟ್ಟು ಈ ವೇದಿಕೆಯನ್ನು ಸುಸಜ್ಜಿತವಾಗಿ ಅಲಂಕಾರವಾಗಿ ಶೃಂಗಾರ ಮಾಡಿ ಇವತ್ತು ದಿವಸ ನಮ್ಮ ಕೊಡಗೇನಹಳ್ಳಿ ಹೋಬಳಿಗೆ ಒಂದು ಮೆರುಗನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕೊಡಗೇನಹಳ್ಳಿ ಆಂಧ್ರ ಪ್ರದೇಶದ 12 ಕಿಲೋಮೀಟರ್ನಲ್ಲಿ ಈ ಒಂದು ಗಡಿ ಭಾಗವಾಗಿದ್ದು ಅತ್ಯಂತ ನಮ್ಮ ಸಾಹೇಬರು ಸಬ್ ಇನ್ಸ್ಪೆಕ್ಟರ್ ಹೇಳಿದಾಗೆ ಬಹಳ ತೆಲುಗು ಮಾತಾಡ್ತಾರೆ. ತೆಲುಗು ಭಾಷೆ ಮನಸ್ಸಲ್ಲಿರಲಿ, ಕನ್ನಡ ಭಾಷೆ ನಾಲಿಗೆ ಮೇಲೆ ಇರಲಿ ಅನ್ನತಕ್ಕಂಥ ಮಾತು ಅದು ಖಚಿತ. ಯಾಕೆಂತಂದ್ರೆ ಇವತ್ತು ಮಾತೃಭಾಷೆಯನ್ನ ತೆಲುಗಾಗಿ ನಾವು ಪರಿವರ್ತನೆ ಮಾಡಿಕೊಂಡು ಕನ್ನಡ ಭಾಷೆಯನ್ನು ಮರಿತಾ ಇದ್ದೀವಿ. ಈಗಾಗಲೇ ನಮ್ಮ ರಾಜ್ಯ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ 4 ರಾಜ್ಯಗಳಿಗೆ ಹೊಂದಿಕೊಂಡು ಇರತಕ್ಕಂಥ ಒಂದು ರಾಜ್ಯ. ಪಕ್ಕದ ಗಡಿ ಪ್ರದೇಶಗಳಾದ ಈಗಾಗಲೇ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಟಿವಿ ಮಾಧ್ಯಮದಲ್ಲೆಲ್ಲ ತಾವು ನೋಡ್ತಾ ಇರ್ತೀರಾ. ಏನು ಒಂದು ಮಹಾರಾಷ್ಟ್ರದ ಗಡಿಯಲ್ಲಿ ವಿವಾದ ಏನು ಜರುಗ್ತಾ ಇರ್ತದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನ್ನೋದನ್ನ ನಮ್ಮ ಕರ್ನಾಟಕದವರು ಕಪ್ಪು ಬಾವುಟಗಳನ್ನು ಆರಿಸಿ ಅವರನ್ನೆಲ್ಲ ಅತಿಕ್ರಮಣ ಮಾಡಿದ ರೀತಿಯಲ್ಲಿ ಒಂದು ಜವಾಬ್ದಾರಿಯಿಂದ ತಡೆ ಮಾಡಿ. ಇನ್ನು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎಂಎಸ್ ಸುನೀಲ್ ಮಾತನಾಡಿ, ನಾನೊಬ್ಬ ಮಾಜಿ ಸೈನಿಕನಾಗಿ ರಾಜ್ಯದ 13 ಲಕ್ಷ ಸದಸ್ಯರನ್ನ ಪಡೆದುಕೊಂಡಿದ್ದು 12,000 ಪದಾಧಿಕಾರಿಗಳನ್ನ ಹೊಂದಿದ್ದು ಪ್ರತಿ ಗ್ರಾಮ ಮಟ್ಟದಲ್ಲಿ ನಮ್ಮ ಸಂಘಟನೆ ಪದಾಧಿಕಾರಿಗಳಾಗಿದ್ದಾರೆ. ಗಡಿ ಭಾಗದಿಂದ ನಗರದವರೆಗೆ ವಿಸ್ತರಣೆಗೊಂಡಿದೆ ಎಂದಿದ್ದಾರೆ. ನಾಯಕರಾದಂತಹ ಕಾಂತಣ್ಣವರು ಹೇಳ್ತಾ ಇದ್ರು, ನಿಧಾನಕ್ಕೆ ಸಂಘಟನೆಯನ್ನ ಬೆಳೆಸ್ಕೊಂತ ಹೋಗಿ ಅಧ್ಯಕ್ಷರೇ ಅಂತ ಹೇಳಿ ಬಂದಷ್ಟನ್ನ ಹೇಳಿದ್ರು. ಖಂಡಿತ ಅಣ್ಣ, ಇದು ಬರೀ ಸಂಘಟನೆ ಅಲ್ಲ, ಇದೊಂದು ಪಡೆ, ಸೈನ್ಯ ನಮ್ದು. ಯಾಕೆಂದ್ರೆ ನಾನೊಬ್ಬ ಮಾಜಿ ಸೈನಿಕನಾಗಿ ಈ ಒಂದು ವೇದಿಕೆಯನ್ನ ಕಟ್ಟಿರ್ತಕ್ಕಂಥ ಜವಾಬ್ದಾರಿ ನಂದಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ
13.5 ಲಕ್ಷ ಸದಸ್ಯರನ್ನ ದಾಟಿದೆ. ಹಾಗೆ 12,000 ಪದಾಧಿಕಾರಿಗಳ ತಂಡವನ್ನ ಒಂದು ಮಾದರಿಯಾಗಿ ಒಂದು ವಿಶೇಷವಾದಂತ ಪ್ರತಿ ಗ್ರಾಮಗಳಾಗಿರ್ಬೋದು, ಹೋಬಳಿಗಳಾಗಿರ್ಬೋದು, ತಾಲೂಕುಗಳಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ಹಲವಾರು ಘಟಕಗಳ ನಾಯಕತ್ವದ ಗುಣಗಳನ್ನ ಹೊಂದಿರತಕ್ಕಂತ ಸಂಘಟನೆ. ಇನ್ನು ಈ ಸಂದರ್ಭದಲ್ಲಿ ಪಿಎಸ್ಐ ಮುತ್ತುರಾಜು, ನಿವೃತ್ತ ಶಿಕ್ಷಕ ಕಾಳಪ್ಪ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಉಮೇಶ, ಮಹಿಳಾ ಅಧ್ಯಕ್ಷೆ ಪವಿತ್ರ, ತಾಲೂಕು ಅಧ್ಯಕ್ಷ ರವಿಕುಮಾರ್, ಉಪಾಧ್ಯಕ್ಷ ಮೈದನಹಳ್ಳಿ ನರಸಿಂಹಮೂರ್ತಿ, ತಾಲೂಕು ಕಾರ್ಯದರ್ಶಿ ರಿಯಾಜ್, ತಾಲೂಕು ಸಂಚಾಲಕ ರಮೇಶ, ರೈತ ಸಂಘದ ಅಧ್ಯಕ್ಷ ಚಂದ್ರಮೋಹನ್, ದೇವರಾಜು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.